ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕಳೆದ 3 ದಿನಗಳಿಂದನೂ ಕೂಡ ಶಿಡ್ಲಘಟ್ಟ ನಗರದ ಪೊಲೀಸ್ ಸ್ಟೇಷನ್ಗೆ ಹಲವಾರು ಸಂಘಟನೆಗಳು ದೂರು ಕೂಡ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಕೂಡ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯಿಂದ ರಾಜೀವ್ ಗೌಡರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ನಮ್ ಜೊತೆ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಮೇಡಮ್, ಇವತ್ತು ಏನಂತ ದೂರನ್ನ ಕೊಡ್ಲಿಕ್ಕೆ ಬಂದಿದ್ರಿ? ಜೊತೆಗೆ ಯಾವ ರೀತಿ ದೂರನ್ನ ಸಲ್ಲಿಸಿದ್ರಿ? ಏನಂತ ಪೊಲೀಸರಿಗೆ ಒತ್ತಾಯವನ್ನ ಮಾಡಿದ್ರಿ? ಮುನ್ಸಿಪಲ್ ಆಫೀಸರ್ ಅಮೃತ ಗೌಡರನ್ನ ಖಾಲಿ ಒಂದು ಬ್ಯಾನರ್ ವಿಚಾರಕ್ಕೋಸ್ಕರ ಅವಹೇಳನಕಾರಿ ಅವಾಚಕ ಶಬ್ದಗಳಿಂದ ನಿಂದಿಸಿ ಚಪ್ಪಲಿನಲ್ಲಿ ಹೊಡಿತೀನಿ, ಸುಟ್ಟಾಕ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅನ್ನೋ ರೀತಿ ಎಲ್ಲ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಅವರೊಬ್ಬ ದಕ್ಷ ಅಧಿಕಾರಿಗಳಾಗಿರೋದ್ರಿಂದ ಅವ್ರನ್ನ ರಾಜೀವ್ ಗೌಡ ಅವ್ರನ್ನ ಬಂಧಿಸಲೇಬೇಕು, ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ತಗೊಳ್ಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ಇನ್ನು ನಮ್ಮ ಪೊಲೀಸ್ ಇಲಾಖೆಯವ್ರು ಏನಾದ್ರು ಕೈ ಬಿಟ್ರೆ, ಅವ್ರೇನಾದ್ರೂ ಸಿಗ್ಲಿಲ್ಲ, ಬಂಧಿಸಕ್ ಆಗ್ಲಿಲ್ಲ ಅಂತ ಕೈ ಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಲಲ್ಲೇ ಹೋರಾಟ ಮಾಡ್ತೀವಿ, ಬೃಹತ್ ಹೋರಾಟ ಮಾಡ್ತೀವಿ. ಪೊಲೀಸರು ಏನ್ ಹೇಳ್ತಾ ಇದ್ರೆ, ಕಳೆದ 3 ದಿನಗಳಾಯ್ತು FIR ಆಗಿ, ಇನ್ನೂ ಕೂಡ ಬಂಧನ ಆಗಿಲ್ಲ, ಏನ್ ಹೇಳ್ತಾರೆ? ಅವರು 4 ಟೀಮ್ ಬಿಟ್ಟಿದೀವಿ, ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಸೊ ಇನ್ನೂ 1 ವಾರ ಒಳಗಡೆ ನಾವು ಅವ್ರನ್ನ ಬಂಧಿಸ್ತೇ ಬಿಡೋದಿಲ್ಲ ಅಂತಾನೆ ಭರವಸೆ ಕೊಡ್ತಾ ಇದ್ದಾರೆ ಸರ್ ಅವರು. ಮೇಡಮ್, ಈಗ ಒಂದು ಮಹಿಳೆಯಾಗಿ ನೀವು ಇದನ್ನ ಯಾವ ರೀತಿ ಖಂಡಿಸ್ತೀರಿ? ಜೊತೆಗೆ ರಾಜೀವ್ ಗೌಡರ ಮೇಲೆ ಯಾವ ರೀತಿ ಒಂದು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ? ಮಹಿಳೆಯರಿಗೆ ಮೊದಲು ಆದ್ಯತೆ ಕೊಡ್ಬೇಕು ಅಂತ ಎಲ್ಲಾ ಕಡೆ ಅವರ ತುಂಬಾ ಭಾಷಣಗಳು ಮಾಡಿದ್ದಾರೆ. ಮಹಿಳೆ 4 ಗೋಡೆ ಮಧ್ಯೆ ಇರಬಾರ್ದು, 4 ಗೋಡೆ ಮಧ್ಯೆ ಇದ್ದು ಬರೀ ಒಂದು ಅಡಿಗೆ ಮನೆಗೆ ಸೀಮಿತ ಅಲ್ಲ, ಹೆಣ್ಣು ಎಲ್ಲಾದ್ರಲ್ಲೂ ಸಾಧಿಸ್ಬೇಕು, ಹೆಣ್ಣು ಎಲ್ಲಾ ಕಡೆ ಇರ್ಬೇಕು ಅಂತ ಹೇಳ್ತಾರೆ. ಅಂತ ಹೆಣ್ಣನ್ನ ಅವರು ಅವಾಚಕ ಶಬ್ದಗಳಿಂದ ನಿಲ್ಸಿರೋದು ತಪ್ಪಲ್ವಾ ಸರ್? ಅದಕ್ಕೋಸ್ಕರ ಅಂತಾನೆ ಅಲ್ಲ, ಒಂದು ಹೆಣ್ಣು ಗೌರವ ಕೊಡಬೇಕು. ಫಸ್ಟ್ ಮೊದಲಿಗೆ ಕಲಿಬೇಕಾಗಿರೋದು ಅವರು ಒಂದು ಜನಪ್ರತಿನಿಧಿಯಾಗಿ ಕಲಿಬೇಕಾಗಿರೋ ವಿಚಾರನೂ ಅದೇನೆ. ಫಸ್ಟ್ ಹೆಣ್ಣಿಗೆ ಗೌರವ ಕೊಡ್ಬೇಕು. ಆ ಗೌರವನೇ ಇಲ್ವಲ್ಲ ಅವ್ರ ಹತ್ರ. ಈಗ 3 ದಿನಗಳಾಗಿ ಬಂಧನ ಮಾಡಿಲ್ಲ ಅಂತಂದ್ರೆ ಇದ್ರಲ್ಲಿ ಏನಾದ್ರು ನಿಮ್ಗೆ ಅನುಮಾನ ಮೂಡ್ತಾ ಇದೆ? ಸದ್ಯಕ್ಕೆ ನಮ್ಗೇನು ಅನುಮಾನ ಆತರ ಏನಿಲ್ಲ ಸರ್. ಪಾಪ ಪೊಲೀಸ್ ಅಲ್ಲಿ ಇಲಾಖೆಯವರನ್ನು ಕಷ್ಟ ಬೀಳ್ತಾ ಇದ್ದಾರೆ. ಏನೋ ಟೀಮ್ ಪಾಪ 4 ಟೀಮ್ ಏನೋ ಮಾಡ್ಬಿಟ್ಟು ಹುಡುಕ್ಸ್ತಾ ಇದೀವಿ, ಸಿಕ್ಕಿದ ತಕ್ಷಣ ನಾವು ಕೂಡಲೇ ಬಂಧನ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಮಾತುಗಳನ್ನ ಸಹಿಸ್ಲಿಕ್ಕೆ ಸಾಧ್ಯ? ಈ ರೀತಿಯಾದ ಮಾತುಗಳನ್ನ ಸಹಿಸಕ್ ಆಗ್ದಿರಾನೆ ಸರ್ ನಾವೆಲ್ಲ ಎಲ್ಲಾ ಸಂಘಟನೆಗಳು ಒಂದಾಗಿ ಎಲ್ಲರೂ ಬಂದು ಕಂಪ್ಲೇಂಟ್ಗಳು ಕೊಡ್ತಾ ಇದೀವಿ, ಮಾತಾಡ್ತಾ ಇದೀವಿ. ಎಲ್ಲರಿಗೂ ಇದು ಪೊಲೀಸ್ ಅಲ್ಲಿ ಇಲಾಖೆಗೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ, ಆದಷ್ಟು ಬೇಗ ಖಂಡಿಸ್ಬೇಕು, ಅವ್ರನ್ನ ಬಂಧಿಸ್ಬೇಕು ಅಂತಾನೆ ಹೇಳ್ತಾ ಇದೀವಿ ಸರ್. ಇದಿಷ್ಟು ಏನು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆ ಅವರು ಹೇಳುವಂತಹ ಮಾತು. ಕೂಡಲೇ ರಾಜೀವ್ ಗೌಡ ಅವ್ರನ್ನ ಬಂಧನ ಮಾಡಬೇಕು, ಇಲ್ಲ ಹೋದ್ರೆ ನಾವು ಮುಂದಿನ ಒಂದು 2-3 ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಠಾಣೆಯ ಮುಂದೆ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಕ್ಯಾಮರಾಮ್ಯಾನ್ ಶಿವಕುಮಾರ್ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕಳೆದ 3 ದಿನಗಳಿಂದನೂ ಕೂಡ ಶಿಡ್ಲಘಟ್ಟ ನಗರದ ಪೊಲೀಸ್ ಸ್ಟೇಷನ್ಗೆ ಹಲವಾರು ಸಂಘಟನೆಗಳು ದೂರು ಕೂಡ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಕೂಡ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯಿಂದ ರಾಜೀವ್ ಗೌಡರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ನಮ್ ಜೊತೆ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಮೇಡಮ್, ಇವತ್ತು ಏನಂತ ದೂರನ್ನ ಕೊಡ್ಲಿಕ್ಕೆ ಬಂದಿದ್ರಿ? ಜೊತೆಗೆ ಯಾವ ರೀತಿ ದೂರನ್ನ ಸಲ್ಲಿಸಿದ್ರಿ? ಏನಂತ ಪೊಲೀಸರಿಗೆ ಒತ್ತಾಯವನ್ನ ಮಾಡಿದ್ರಿ? ಮುನ್ಸಿಪಲ್ ಆಫೀಸರ್ ಅಮೃತ ಗೌಡರನ್ನ ಖಾಲಿ ಒಂದು ಬ್ಯಾನರ್ ವಿಚಾರಕ್ಕೋಸ್ಕರ ಅವಹೇಳನಕಾರಿ ಅವಾಚಕ ಶಬ್ದಗಳಿಂದ ನಿಂದಿಸಿ ಚಪ್ಪಲಿನಲ್ಲಿ ಹೊಡಿತೀನಿ, ಸುಟ್ಟಾಕ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅನ್ನೋ ರೀತಿ ಎಲ್ಲ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಅವರೊಬ್ಬ ದಕ್ಷ ಅಧಿಕಾರಿಗಳಾಗಿರೋದ್ರಿಂದ ಅವ್ರನ್ನ ರಾಜೀವ್ ಗೌಡ ಅವ್ರನ್ನ ಬಂಧಿಸಲೇಬೇಕು, ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ತಗೊಳ್ಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ಇನ್ನು ನಮ್ಮ ಪೊಲೀಸ್ ಇಲಾಖೆಯವ್ರು ಏನಾದ್ರು ಕೈ ಬಿಟ್ರೆ, ಅವ್ರೇನಾದ್ರೂ ಸಿಗ್ಲಿಲ್ಲ, ಬಂಧಿಸಕ್ ಆಗ್ಲಿಲ್ಲ ಅಂತ ಕೈ ಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಲಲ್ಲೇ ಹೋರಾಟ ಮಾಡ್ತೀವಿ, ಬೃಹತ್ ಹೋರಾಟ ಮಾಡ್ತೀವಿ. ಪೊಲೀಸರು ಏನ್ ಹೇಳ್ತಾ ಇದ್ರೆ, ಕಳೆದ 3 ದಿನಗಳಾಯ್ತು FIR ಆಗಿ, ಇನ್ನೂ ಕೂಡ ಬಂಧನ ಆಗಿಲ್ಲ, ಏನ್ ಹೇಳ್ತಾರೆ? ಅವರು 4 ಟೀಮ್ ಬಿಟ್ಟಿದೀವಿ, ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಸೊ ಇನ್ನೂ 1 ವಾರ ಒಳಗಡೆ ನಾವು ಅವ್ರನ್ನ ಬಂಧಿಸ್ತೇ ಬಿಡೋದಿಲ್ಲ ಅಂತಾನೆ ಭರವಸೆ ಕೊಡ್ತಾ ಇದ್ದಾರೆ ಸರ್ ಅವರು. ಮೇಡಮ್, ಈಗ ಒಂದು ಮಹಿಳೆಯಾಗಿ ನೀವು ಇದನ್ನ ಯಾವ ರೀತಿ ಖಂಡಿಸ್ತೀರಿ? ಜೊತೆಗೆ ರಾಜೀವ್ ಗೌಡರ ಮೇಲೆ ಯಾವ ರೀತಿ ಒಂದು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ? ಮಹಿಳೆಯರಿಗೆ ಮೊದಲು ಆದ್ಯತೆ ಕೊಡ್ಬೇಕು ಅಂತ ಎಲ್ಲಾ ಕಡೆ ಅವರ ತುಂಬಾ ಭಾಷಣಗಳು ಮಾಡಿದ್ದಾರೆ. ಮಹಿಳೆ 4 ಗೋಡೆ ಮಧ್ಯೆ ಇರಬಾರ್ದು, 4 ಗೋಡೆ ಮಧ್ಯೆ ಇದ್ದು ಬರೀ ಒಂದು ಅಡಿಗೆ ಮನೆಗೆ ಸೀಮಿತ ಅಲ್ಲ, ಹೆಣ್ಣು ಎಲ್ಲಾದ್ರಲ್ಲೂ ಸಾಧಿಸ್ಬೇಕು, ಹೆಣ್ಣು ಎಲ್ಲಾ ಕಡೆ ಇರ್ಬೇಕು ಅಂತ ಹೇಳ್ತಾರೆ. ಅಂತ ಹೆಣ್ಣನ್ನ ಅವರು ಅವಾಚಕ ಶಬ್ದಗಳಿಂದ ನಿಲ್ಸಿರೋದು ತಪ್ಪಲ್ವಾ ಸರ್?
ಅದಕ್ಕೋಸ್ಕರ ಅಂತಾನೆ ಅಲ್ಲ, ಒಂದು ಹೆಣ್ಣು ಗೌರವ ಕೊಡಬೇಕು. ಫಸ್ಟ್ ಮೊದಲಿಗೆ ಕಲಿಬೇಕಾಗಿರೋದು ಅವರು ಒಂದು ಜನಪ್ರತಿನಿಧಿಯಾಗಿ ಕಲಿಬೇಕಾಗಿರೋ ವಿಚಾರನೂ ಅದೇನೆ. ಫಸ್ಟ್ ಹೆಣ್ಣಿಗೆ ಗೌರವ ಕೊಡ್ಬೇಕು. ಆ ಗೌರವನೇ ಇಲ್ವಲ್ಲ ಅವ್ರ ಹತ್ರ. ಈಗ 3 ದಿನಗಳಾಗಿ ಬಂಧನ ಮಾಡಿಲ್ಲ ಅಂತಂದ್ರೆ ಇದ್ರಲ್ಲಿ ಏನಾದ್ರು ನಿಮ್ಗೆ ಅನುಮಾನ ಮೂಡ್ತಾ ಇದೆ? ಸದ್ಯಕ್ಕೆ ನಮ್ಗೇನು ಅನುಮಾನ ಆತರ ಏನಿಲ್ಲ ಸರ್. ಪಾಪ ಪೊಲೀಸ್ ಅಲ್ಲಿ ಇಲಾಖೆಯವರನ್ನು ಕಷ್ಟ ಬೀಳ್ತಾ ಇದ್ದಾರೆ. ಏನೋ ಟೀಮ್ ಪಾಪ 4 ಟೀಮ್ ಏನೋ ಮಾಡಿದೀವಿ, ಮಾಡ್ಬಿಟ್ಟು ಹುಡುಕ್ಸ್ತಾ ಇದೀವಿ, ಸಿಕ್ಕಿದ ತಕ್ಷಣ ನಾವು ಕೂಡಲೇ ಬಂಧನ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಮಾತುಗಳನ್ನ ಸಹಿಸ್ಲಿಕ್ಕೆ ಸಾಧ್ಯ? ಈ ರೀತಿಯಾದ ಮಾತುಗಳನ್ನ ಸಹಿಸಕ್ ಆಗ್ದಿರಾನೆ ಸರ್ ನಾವೆಲ್ಲ ಎಲ್ಲಾ ಸಂಘಟನೆಗಳು ಒಂದಾಗಿ ಎಲ್ಲರೂ ಬಂದು ಕಂಪ್ಲೇಂಟ್ಗಳು ಕೊಡ್ತಾ ಇದೀವಿ, ಮಾತಾಡ್ತಾ ಇದೀವಿ. ಎಲ್ಲಾರ್ಗು ಸಹ ಇದು ಪೊಲೀಸ್ ಅಲ್ಲಿ ಇಲಾಖೆಗೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಆದಷ್ಟು ಬೇಗ ಖಂಡಿಸ್ಬೇಕು, ಅವ್ರನ್ನ ಬಂಧಿಸ್ಬೇಕು ಅಂತಾನೆ ಹೇಳ್ತಾ ಇದೀವಿ ಸರ್. ಇದಿಷ್ಟು ಏನು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆ ಅವರು ಹೇಳುವಂತಹ ಮಾತು. ಕೂಡಲೇ ರಾಜುಗೌಡರನ್ನ ಬಂಧನ ಮಾಡಬೇಕು, ಇಲ್ಲ ಹೋದ್ರೆ ನಾವು ಮುಂದಿನ ಒಂದು 2-3 ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಠಾಣೆಯ ಮುಂದೆ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಕ್ಯಾಮರಾಮ್ಯಾನ್ ಶಿವಕುಮಾರ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕಳೆದ 3 ದಿನಗಳಿಂದನೂ ಕೂಡ ಶಿಡ್ಲಘಟ್ಟ ನಗರದ ಪೊಲೀಸ್ ಸ್ಟೇಷನ್ಗೆ ಹಲವಾರು ಸಂಘಟನೆಗಳು ದೂರು ಕೂಡ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಕೂಡ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯಿಂದ ರಾಜೀವ್ ಗೌಡರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ನಮ್ ಜೊತೆ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಮೇಡಮ್, ಇವತ್ತು ಏನಂತ ದೂರನ್ನ ಕೊಡ್ಲಿಕ್ಕೆ ಬಂದಿದ್ರಿ? ಜೊತೆಗೆ ಯಾವ ರೀತಿ ದೂರನ್ನ ಸಲ್ಲಿಸಿದ್ರಿ? ಏನಂತ ಪೊಲೀಸರಿಗೆ ಒತ್ತಾಯವನ್ನ ಮಾಡಿದ್ರಿ? ಮುನ್ಸಿಪಲ್ ಆಫೀಸರ್ ಅಮೃತ ಗೌಡರನ್ನ ಖಾಲಿ ಒಂದು ಬ್ಯಾನರ್ ವಿಚಾರಕ್ಕೋಸ್ಕರ ಅವಹೇಳನಕಾರಿ ಅವಾಚಕ ಶಬ್ದಗಳಿಂದ ನಿಂದಿಸಿ ಚಪ್ಪಲಿನಲ್ಲಿ ಹೊಡಿತೀನಿ, ಸುಟ್ಟಾಕ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅನ್ನೋ ರೀತಿ ಎಲ್ಲ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಅವರೊಬ್ಬ ದಕ್ಷ ಅಧಿಕಾರಿಗಳಾಗಿರೋದ್ರಿಂದ ಅವ್ರನ್ನ ರಾಜೀವ್ ಗೌಡ ಅವ್ರನ್ನ ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ತಗೊಳ್ಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ಇನ್ನು ನಮ್ಮ ಪೊಲೀಸ್ ಇಲಾಖೆಯವ್ರು ಏನಾದ್ರು ಕೈ ಬಿಟ್ರೆ, ಅವ್ರೇನಾದ್ರೂ ಸಿಗ್ಲಿಲ್ಲ, ಬಂದ್ಸಕ್ ಆಗ್ಲಿಲ್ಲ ಅಂತ ಕೈ ಬಿಟ್ರೆ, ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಲಲ್ಲೇ ಹೋರಾಟ ಮಾಡ್ತೀವಿ, ಬೃಹತ್ ಹೋರಾಟ. ಮೇಡಮ್, ಪೊಲೀಸರು ಏನ್ ಹೇಳ್ತಾ ಇದ್ರೆ, ಕಳೆದ 3 ದಿನಗಳಾಯ್ತು FIR ಆಗಿ, ಇನ್ನೂ ಕೂಡ ಬಂಧನ ಆಗಿಲ್ಲ, ಏನ್ ಹೇಳ್ತಾರೆ? ಅವರು 4 ಟೀಮ್ ಬಿಟ್ಟಿದೀವಿ, ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಸೊ ಇನ್ನೂ 1 ವಾರ ಒಳಗಡೆ ನಾವು ಅವ್ರನ್ನ ಬಂಧಿಸ್ತೇ ಬಿಡೋದಿಲ್ಲ ಅಂತಾನೆ ಭರವಸೆ ಕೊಡ್ತಾ ಇದ್ದಾರೆ ಸರ್ ಅವರು. ಮೇಡಮ್, ಈಗ ಒಂದು ಮಹಿಳೆಯಾಗಿ ನೀವು ಇದನ್ನ ಯಾವ ರೀತಿ ಖಂಡಿಸ್ತೀರಿ? ಜೊತೆಗೆ ರಾಜೀವ್ ಗೌಡರ ಮೇಲೆ ಯಾವ ರೀತಿ ಒಂದು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ? ಮಹಿಳೆಯರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಎಲ್ಲಾ ಕಡೆ ಅವರ ತುಂಬಾ ಭಾಷಣಗಳು ಮಾಡಿದ್ದಾರೆ. ಮಹಿಳೆ 4 ಗೋಡೆ ಮಧ್ಯೆ ಇರಬಾರ್ದು, 4 ಗೋಡೆ ಮಧ್ಯೆ ಇದ್ದು ಬರೀ ಒಂದು ಅಡಿಗೆ ಮನೆಗೆ ಸೀಮಿತ ಅಲ್ಲ, ಹೆಣ್ಣು ಎಲ್ಲಾದ್ರಲ್ಲೂ ಸಾಧಿಸ್ಬೇಕು, ಹೆಣ್ಣು ಎಲ್ಲಾ ಕಡೆ ಇರ್ಬೇಕು ಅಂತ ಹೇಳ್ತಾರೆ. ಅಂತ ಹೆಣ್ಣನ್ನ ಅವರು ಅವಾಚಕ ಶಬ್ದಗಳಿಂದ ನಿಲ್ಸಿರೋದು ತಪ್ಪಲ್ವಾ ಸರ್? ಅದಕ್ಕೋಸ್ಕರ ಅಂತಾನೆ ಅಲ್ಲ, ಒಂದು ಹೆಣ್ಣು ಗೌರವ ಕೊಡಬೇಕು. ಫಸ್ಟ್ ಮೊದಲಿಗೆ ಕಲಿಬೇಕಾಗಿರೋದು ಅವರು ಒಂದು ಜನಪ್ರತಿನಿಧಿಯಾಗಿ ಕಲಿಬೇಕಾಗಿರೋ ವಿಚಾರನೂ ಅದೇನೆ. ಫಸ್ಟ್ ಹೆಣ್ಣಿಗೆ ಗೌರವ ಕೊಡ್ಬೇಕು. ಆ ಗೌರವನೇ ಇಲ್ವಲ್ಲ ಅವ್ರ ಹತ್ರ. ಈಗ 3 ದಿನಗಳಾಗಿ ಬಂಧನ ಮಾಡಿಲ್ಲ ಅಂತಂದ್ರೆ ಇದ್ರಲ್ಲಿ ಏನಾದ್ರು ನಿಮ್ಗೆ ಅನುಮಾನ ಮೂಡ್ತಾ ಇದೆ? ಸದ್ಯಕ್ಕೆ ನಮ್ಗೇನು ಅನುಮಾನ ಆತರ ಏನಿಲ್ಲ ಸರ್. ಪಾಪ ಪೊಲೀಸ್ ಅಲ್ಲಿ ಇಲಾಖೆಯವರನ್ನು ಕಷ್ಟ ಬೀಳ್ತಾ ಇದ್ದಾರೆ. ಏನೋ ಟೀಮ್ ಪಾಪ 4 ಟೀಮ್ ಏನೋ ಮಾಡಿದೀವಿ, ಮಾಡ್ಬಿಟ್ಟು ಹುಡುಕ್ಸ್ತಾ ಇದೀವಿ, ಸಿಕ್ಕಿದ ತಕ್ಷಣ ನಾವು ಕೂಡಲೇ ಬಂಧನ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಮಾತುಗಳನ್ನ ಸಹಿಸ್ಲಿಕ್ಕೆ ಸಾಧ್ಯ? ಈ ರೀತಿಯಾದ ಮಾತುಗಳನ್ನ ಸಹಿಸಕ್ ಆಗ್ದಿರಾನೆ ಸರ್ ನಾವೆಲ್ಲ ಎಲ್ಲಾ ಸಂಘಟನೆಗಳು ಒಂದಾಗಿ ಎಲ್ಲರೂ ಬಂದು ಕಂಪ್ಲೇಂಟ್ಗಳು ಕೊಡ್ತಾ ಇದೀವಿ, ಮಾತಾಡ್ತಾ ಇದೀವಿ. ಎಲ್ಲಾರ್ಗು ಸಹ ಇದು ಪೊಲೀಸ್ ಅಲ್ಲಿ ಇಲಾಖೆಗೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಆದಷ್ಟು ಬೇಗ ಖಂಡಿಸ್ಬೇಕು, ಅವ್ರನ್ನ ಬಂಧಿಸ್ಬೇಕು ಅಂತಾನೆ ಹೇಳ್ತಾ ಇದೀವಿ ಸರ್. ಇದಿಷ್ಟು ಏನು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆ ಅವರು ಹೇಳುವಂತಹ ಮಾತು. ಕೂಡಲೇ ರಾಜೀವ್ ಗೌಡರನ್ನ ಬಂಧನ ಮಾಡಬೇಕು, ಇಲ್ಲ ಹೋದ್ರೆ ನಾವು ಮುಂದಿನ ಒಂದು 2-3 ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಠಾಣೆಯ ಮುಂದೆ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಕ್ಯಾಮರಾಮ್ಯಾನ್ ಶಿವಕುಮಾರ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.